10 ಸಲಿನೂ ಮಾಡ್ತೀವಿ, ನಮ್ಗೆ 20 ಸಲ ಉಗಿತಾರೆ ಜನಗಳು, ಸಾರ್ವಜನಿಕರು ಬಂದು ಮನೆ ಹತ್ರ ಬಂದು ಉಗಿದು ಹೋಗ್ತಾರೆ. ಅವಾಗ ನಾವು ಯಾರಿಗೆ ಹೇಳ್ಬೇಕು? ಯಮ್ಮನ್ಗೆ ಹೇಳ್ಬೇಕು, ಯಾರಿಗೆ ಹೇಳ್ಬೇಕು? ನಾವು ಫೋನ್ ಹಂಗೆ ಕಟ್ ಮಾಡ್ತಾರೆ. ಯಮ್ಮ ನಾವು ಕಟ್ ಮಾಡೋಕ್ಕಾಗುತ್ತಾ? ಸಾರ್ವಜನಿಕರ ಹತ್ರ ಮಕ್ಕಳು ಉಗಿದು ಹೋಗ್ತಾರೆ ನಮಗೆ. ಇವಾಗ ನೋಡಿ ನಾನು ಫೋನ್ ಲಿಸ್ಟ್ ಕಾಲ್ ಲಿಸ್ಟ್ ತೆಗೆದು ನೋಡಿ 10 ಸಲ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾನು 10 ಸಲ ಮಾಡೋಕ್ಕೆ ನಾನೇನು ಇವಳ ಯಮ್ಮನಿಗೆ? ಒಂದ್ಸಲಿ ನಮ್ಗೆ ಇದಿರಲ್ವಾ? ನನ್ನ ಕಂಬಗಳು ಹಾಕ್ಕೊಡಿ ಅಂತಂದರೆ ಎಸ್ಟಿಮೇಟ್ ಕಾಪಿ ಕಳಿಸವಳೆ, ನಾವೇ ಹೋಗಿ ಕೆ ಪಿ ಆಫೀಸಲ್ಲಿ ಮಾಡ್ಕೊಂಬರ್ಬೇಕಂತ. ಯಮ್ಮ ಇರೋದೇನಕ್ಕೆ? ಯಮ್ಮಗಿಲ್ವಾ ಹೋಗೋದಕ್ಕಾಗಲ್ವ? ಯಮ್ಮ ನಾವು ಮಾಡ್ಕೊಬಂದು ಕೊಟ್ಟರೆ ಯಮ್ಮ ಮಾಡ್ತಾಳಂತೆ. ಸಂಬಳ ಯಮ್ಮನಿಗೆ ಕೊಡ್ತಾರೆ, ನನಗೆ ಕೊಡ್ತಾರೆ. ನನ್ನ ಹೆಸರು ಪದ್ಮಾವತಮ್ಮ, 2 ಸರ್. RRS ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರು ನಗರಸಭೆಯಲ್ಲಿ ನಗರಸಭೆಯ ಸದಸ್ಯರ ಮಾತಿಗೆ ಕಿಮ್ಮತ್ತಿಲ್ಲ. ನಗರಸಭೆ ಸದಸ್ಯರಾದ ರಂಗಮ್ಮ ಮತ್ತು ಪದ್ಮಾವತಮ್ಮನವರು ಮಾಧ್ಯಮಗಳ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡರು. 10 ಸಲ ಫೋನ್ ಮಾಡಿದರೂ ನಮ್ಮ ಫೋನು ಎತ್ತುವುದಿಲ್ಲ, ನಮ್ಮ ಕೆಲಸ ಮಾಡುವುದಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಜನಗಳಾದ್ರೂ ನಾವು ವಹಿಸ್ಕೊಂತಾ ಇದ್ದೀವಿ, ಯಾರ ಮೇಲೆ ಹಾಕೊಂತ ಇದ್ದೀವಿ. ನಿಮ್ಮ ಕೆಲಸ ಏನು ಮಾಡ್ಕೊಡ್ತಾ ಇಲ್ವೇ? ಏನು ಕೆಲಸ? ನಮ್ದು ಯಾವ್ದು ಕೆಲಸ ಆಗ್ತಾನೆ ಇಲ್ಲ. ಎಷ್ಟನೇ ವಾರ್ಡ್ ನಿಮ್ದು? ಮೂರ ವರ್ಕ್ ಆರ್ಡರ್ ಇಶ್ಯೂ ಆಗಿಲ್ಲ ರೀ. ಕೇಳಿದ್ದೀನಿ ನಾನು, ಸೋಮವಾರ ಕೊಡ್ತೀನಿ, ಸೋಮವಾರ ಓಡಾಡ್ತಾ ಇರ್ತಾರೆ, ಎಲ್ಲರೂ ಓಡಾಡ್ತಾ ಇದ್ದಾರೆ, ಆದ್ರೆ ಕೆಲಸ ಆಗ್ತಾ ಇಲ್ಲ. ಯಾಕೆ ಕೆಲಸ ಆಗ್ತಿಲ್ಲ ಏನು ಅಂತ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾರು? ಅದ ಇಂಜಿನಿಯರ್ ಮೇಡಮ್, ಕಮಿಷನರ್ ಮೇಡಮ್ ಮಾಡ್ಕೊಡ್ತೀವಿ. ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಕೆಲಸ ಮಾಡ್ತಾ ಇಲ್ಲ. ನಗರಸಭಾ ಸದಸ್ಯರ ಮಾತಿಗೆ ವ್ಯಾಲ್ಯೂ ಇಲ್ಲ. ಜನಗಳಲ್ಲಿ ನಮ್ಗೆ ಬೈತಾರೆ, ಇಟ್ಕೊಂಡು ಓಡಾಡಕ್ಕೆ ನಮ್ಗೆ ಆಗ್ತದೆ. ಏನು ಮಾಡ್ಬೇಕು? ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ನಗರಸಭೆ ಆಡಳಿತ ಅಧಿಕಾರಿಗಳಿಗೆ? ಅದೇ ವರ್ಕ್ ಆರ್ಡರ್ ಇಶ್ಯೂ ಆಗೈತೆ, ಕೊಡ್ತೀವಿ ಅಂತ ಇದ್ದಾರೆ. ಕೊಡಲಿಲ್ಲ ಏನು? ಹೆಸರು ಹೆಸರು ಬಗ್ಗೆ ಗುಣಮಟ್ಟದ ಬಗ್ಗೆ